ರಾಜ್ಯದ ಜನರಿಗೆ ಆರೋಗ್ಯ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. ವೈದ್ಯರ ವಿಲೀನ ಪ್ರಕ್ರಿಯೆಗೆ ಆರೋಗ್ಯ ಇಲಾಖೆ ಕೈ ಹಾಕಿದೆ. ತಾಯಿ ಮಕ್ಕಳ ಆಸ್ಪತ್ರೆ ವೈದ್ಯರ ಶಿಫ್ಟ್ಗೆ ಇಲಾಖೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಕಡಿಮೆ ಕಾರ್ಯಕ್ಷಮತೆಯ ಆಸ್ಪತ್ರೆಯ ವೈದ್ಯರನ್ನ ಎತ್ತಂಗಡಿ ಮಾಡೋದು, ಕಡಿಮೆ ಹೆರಿಗೆ ಆಗುವಂತ ಆಸ್ಪತ್ರೆಗಳಿಂದ ವೈದ್ಯರನ್ನ ಶಿಫ್ಟ್ ಮಾಡೋದು, ಅಂದ್ರೆ ಹೆಚ್ಚಿನ ಕೆಲಸಗಳು ಇರೋದಿಲ್ಲ ಅಂತ. ಬರೋಬ್ಬರಿ 270 ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ಲಿಸ್ಟ್ ಮಾಡಿದೆ ಆರೋಗ್ಯ ಇಲಾಖೆ. ವೈದ್ಯರನ್ನ ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಪ್ಲಾನ್ ನಡೀತಾ ಇದೆ. ಬಹಳಷ್ಟು ಕಡೆಗಳಲ್ಲಿ ವೈದ್ಯರ ಲಭ್ಯತೆ ಇಲ್ಲ ಅನ್ನುವಂಥ ಕಂಪ್ಲೇಂಟ್ಸ್ಗಳು ಕೂಡ ಬರ್ತಾ ಇದೆ. ಈ ನಡುವೆ ವೈದ್ಯರ ವಿಲೀನ ಪ್ರಕ್ರಿಯೆಗೆ ಆರೋಗ್ಯ ಇಲಾಖೆ ಕೈ ಹಾಕಿದೆ. ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯರ ಶಿಫ್ಟ್ಗೆ ಇಲಾಖೆ ಪ್ಲಾನ್ ಮಾಡ್ತಾ ಇದೆ. ಎಲ್ಲಿ ಕಡಿಮೆ ಹೆರಿಗೆ ಆಗುತ್ತೆ ಅಲ್ಲಿಯ ವೈದ್ಯರುಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲ ಪ್ಲಾನಿಂಗ್ಗಳು ನಡೀತಾ ಇದೆ. ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗ್ತಾ ಇತ್ತು. ಪ್ರಸೂತಿ ತಜ್ಞರು, ಅರವಳಿಕೆ ತಜ್ಞರು, ಮಕ್ಕಳ ತಜ್ಞರು ಇರ್ತಾ ಇದ್ರು. ರೇಡಿಯಾಲಜಿಸ್ಟ್, ಜನರಲ್ ಮೆಡಿಸಿನ್ ವೈದ್ಯರ ಶಿಫ್ಟ್ಗಳು ತಿಂಗಳಿಗೆ 30ಕ್ಕೂ ಕಡಿಮೆ ಹೆರಿಗೆ ಆಗುವಂತ ಆಸ್ಪತ್ರೆಗಳನ್ನ ಪಟ್ಟಿ ಮಾಡಲಾಗಿದೆ. ಇದೀಗ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಸಿಗೋದು ಡೌಟು. ಮಕ್ಕಳ ವೈದ್ಯರು, ಹೆರಿಗೆ ವೈದ್ಯರು, ಅನಸ್ತೇಶಿಯಾ ವೈದ್ಯರು ಸಿಗಲ್ಲ. ಒಂದಷ್ಟು ಕಡೆಗಳಲ್ಲಿ ಅನಾನುಕೂಲ ಆಗತ್ತೆ ಅಂತ ಯಾವ ರೀತಿಯಾಗಿ ಅನ್ನೋ ಡೀಟೇಲ್ಸ್ಗಳನ್ನ ನಾವು ಗಮನಿಸ್ತಾ ಇದ್ವಿ. ಗ್ರಾಮೀಣ ಭಾಗದ ಜನರಿಗೆ ಈಗ ಇರುವಂತ ಸಿಸ್ಟಮ್ನಲ್ಲಿ ಅನುಕೂಲ ಆಗ್ತಾ ಇತ್ತು. ಪ್ರಸೂತಿ ತಜ್ಞರು ಸಿಗ್ತಾ ಇದ್ರು, ಅರವಳಿಕೆ ತಜ್ಞರು, ಮಕ್ಕಳ ತಜ್ಞರು, ರೇಡಿಯಾಲಜಿಸ್ಟು, ಜನರಲ್ ಮೆಡಿಸಿನ್ ವೈದ್ಯರು ಕೂಡ ಇರ್ತಾ ಇದ್ರು. ಇದೀಗ ಕಡಿಮೆ ಹೆರಿಗೆ ಆಗೋ ಕಡೆಯಿಂದ ವೈದ್ಯರುಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇರೋದು, ಎತ್ತಂಗಡಿ ಮಾಡೋದಕ್ಕೆ ಪ್ಲಾನ್ಗಳಾಗ್ತಾ ಇರೋದು ಅನನುಕೂಲ ಸೃಷ್ಟಿ ಮಾಡ್ತಾ ಇದೆ. ಅಲ್ಲಿ ಅವರಿಗೆ ಕೆಲಸನೇ ಇರೋದಿಲ್ಲ. ಅಲ್ಲಿ ನಾವು ಇಷ್ಟೆಲ್ಲ ಸಂಬಳ ಕೊಡ್ತೀವಿ, ಅವರಲ್ಲಿ ಕೆಲಸ ಕಮ್ಮಿ ಇದ್ಕೊಂಡು ಅಲ್ಲಿ ನಮಗೆ ಪ್ರಯೋಜನ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲೆಲ್ಲಿ ಅವಶ್ಯಕತೆ ಹೆಚ್ಚಿದೆ ಅದು 24/7 ನಡೀಬೇಕು ಅಂತ ಮಾಡ್ತಾ ಇದೀವಿ. ಸೊ ಎಲ್ಲ ತಾಲೂಕು ಆಸ್ಪತ್ರೆಗಳು ಮತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂಥ CHCಗಳಿಗೆ ಅದು ಡಬಲ್ ಕೊಡ್ತೀವಿ ಅವ್ರಿಗೆ. ಸೊ 24 ಗಂಟೆ ಸರ್ವಿಸಸ್ ಕೊಡ್ತೀವಿ. ಆದರೆ ಯಾವುದಾದ್ರು ಪ್ರದೇಶ ದೂರ ಇದ್ರೆ ಅಲ್ಲಿ ನಾವು ಉಳಿಸ್ತೀವಿ. ಯಾಕಂದ್ರೆ ಒಂದು ಕಡೆ ಅಲ್ಲಿ ಕಮ್ಮಿ ಪರ್ಫಾರ್ಮೆನ್ಸ್ ಇರ್ಬೋದು, ಆದರೆ ಒಂದು ತಾಲೂಕು ಆಸ್ಪತ್ರೆಯಿಂದನೋ ಅಥವಾ ಇನ್ನೊಂದು CHC ಇಂದನೋ ಅಥವಾ ಜಿಲ್ಲೆ ಆಸ್ಪತ್ರೆ ದೂರ ಇದ್ರೆ 30 ಕಿಲೋಮೀಟರ್ಗಿಂತ ಹೆಚ್ಚಿದ್ರೆ, 25 ಕಿಲೋಮೀಟರ್ ಹೆಚ್ಚಿದ್ರೆ ಅದನ್ನ ಅಲ್ಲೇ ಉಳಿಸ್ತೀವಿ. ಯಾಕಂತ ಹೇಳಿದ್ರೆ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಅದನ್ನು ಉಳಿಸ್ಕೊಳಕ್ ಮಾಡಿದ್ದೀವಿ. ಮತ್ತು ಕೆಲವು ಕಡೆ ಆ ಥರದ ಒಂದು ಅಡ್ಜಸ್ಟ್ ಮಾಡಿದ್ದೀವಿ, ಅದನ್ನು ನೋಡ್ಕೊಂಡಿದ್ದೀವಿ. ಅದರಿಂದ ಅಂತಿಮವಾಗಿ ಜನರಿಗೆ ಮತ್ತು ಯಾವುದಾದ್ರೂ ಒಂದು ಆಸ್ಪತ್ರೆಯಲ್ಲಿ ನಾವು ಗೈನಕಾಲಜಿಸ್ಟ್ ತೆಗೆದು ಅವ್ರಿಗೆ ಅಡಿಷನಲ್ 2 MBBS ಡಾಕ್ಟರ್ ಕೊಡ್ತೀವಿ. ಸೊ ಅವರು ಹೆಚ್ಚು ಸೇವೆ ಕೊಡೋದಕ್ಕೆ ಅವಕಾಶ ಆಗ್ತದೆ. ಅವರು ಕೂಡ 24/7 ನಡೆಸಬಹುದು. ಸೊ ಈ ತರದೆಲ್ಲ ನಾವು ಮಾಡ್ತಾ ಇದ್ದೀವಿ. ಯಾವುದು ಬಂದ್ ಮಾಡ್ತಾ ಇಲ್ಲ. ಏನಾದ್ರೂ ಅಲ್ಲಿ ಸ್ತ್ರೀರೋಗ ತಜ್ಞರು ತೆಗೆದ್ರೆ ಅಲ್ಲ MBBS ಡಾಕ್ಟರ್ಸ್ 2 ಅಡಿಷನ್ ಆಗಿ ಕೊಡ್ತೀವಿ. ಸೊ ಅಟ್ಲೀಸ್ಟ್ ಬೇರೆ ಈಗ 4 ಗಂಟೆ ಮೇಲೆ ಯಾವ CHC ನಡೆಯೋದಿಲ್ಲ. 4 ಗಂಟೆ ಮೇಲೆ ಎಲ್ಲ ಬಂದು ನಾವು ಈ ತರ ಮಾಡಿದ್ರೆ ಏನಾಗ್ತದೆ, 24 ಗಂಟೆ ಆ ಆಸ್ಪತ್ರೆ ನಡೀತದೆ. ಮತ್ತು ನಾವು ಇವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ಪೂರ್ತಿ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡ್ಕೊಳ್ಳೋದು. ಯಾಕಂದ್ರೆ ನಾವು ಕೊಡೋದಕ್ಕೆ ಸಂಬಳ 3 ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀವಿ. ಅವರು ಕೆಲಸನೇ ಇಲ್ಲದೆ ಹೋದ್ರೆ ಏನಕ್ಕೆ ಸಂಬಳ ಕೊಡೋದು ನಾವು ಅವ್ರಿಗೆ? ಮತ್ತು ಅವರು ಅಲ್ಲೂ ಕೂಡ ಕೆಲಸ ಇರೋದಿಲ್ಲ. ಮತ್ತು ಖಾಸಗಿ ಪ್ರೈವೇಟ್ ಪ್ರಾಕ್ಟೀಸ್ ಅಲ್ಲೂ ಹೆಚ್ಚು ಹೋಗ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಒಂದು ಸುಧಾರಣೆ ಕ್ರಮ ಖಂಡಿತ. ಇದರಿಂದ ಜನರಿಗೆ ಸೇವೆಗಳಲ್ಲಿ ಬಹಳ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ. ಪ್ರತಿನಿಧಿ ವಿನಯ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ವಿನಯ್, ಹೆಲ್ತ್ ಸೆಕ್ಟರ್ ಅಲ್ಲಿ ಈ ರೀತಿಯಾಗಿ ಡಿವೈಡ್ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿದ್ರೆ, ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಕೂಡ ಅಲ್ಲಿ ಬೇಕಿರುವಂತ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರಲೇಬೇಕಾಗುತ್ತೆ. ಈ ರೇಷಿಯೋವನ್ನ ನೋಡಿಕೊಂಡು ವೈದ್ಯರುಗಳನ್ನ ಅಲಾಟ್ ಮಾಡೋದು, ಈಗ ಏನ್ ಪ್ಲಾನ್ ಹೊರಟಿದಾರಲ್ಲ, ಇದು ಹೆಂಗ್ ವರ್ಕ್ ಆಗೋದಕ್ಕೆ ಸಾಧ್ಯ ಅಂತ ಏನ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಇದ್ರ ಬಗ್ಗೆ? ಚೈತ್ರ, ಸದ್ಯಕ್ಕೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ತಾಯಿ ಮಕ್ಕಳ ಮರಣ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದಾಖಲಾಗ್ತಾ ಇದೆ. ಯಾಕೆಂದರೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ತಾಯಂದಿರ ಮರಣ ಸಂಖ್ಯೆ ಹೆಚ್ಚಾಗಿದೆ, ನವಜಾತ ಶಿಶುಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ತಾಯಿ ಮಗುವಿನ ಆರೋಗ್ಯವನ್ನು ಸುಧಾರಣೆ ಮಾಡಬೇಕು, ಜೊತೆಗೆ ಹೆಚ್ಚಿನ ತಾಯಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಒಂದು ಕಡೆ ಆರೋಗ್ಯ ಇಲಾಖೆ ಇದನ್ನ ಬ್ಯಾಲೆನ್ಸಿವ್ ಮಾಡೋದಕ್ಕಾಗಿ
ಎಲ್ಲಿ ಕಡಿಮೆ ಕಾರ್ಯಕ್ಷಮತೆ ಇದೆ ಆ ಸಮುದಾಯದ ಆಸ್ಪತ್ರೆಗಳಲ್ಲಿ ಹೆರಿಗೆ ವೈದ್ಯರು, ಮಕ್ಕಳ ವೈದ್ಯರು, ರೇಡಿಯಾಲಜಿಸ್ಟು, ಅನಸ್ತೇಸಿಯಾ, ಜನರಲ್ ಮೆಡಿಸಿನ್ಸು ಇವರನ್ನ ಲಿಸ್ಟ್ ಔಟ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ 270ಕ್ಕೂ ಹೆಚ್ಚು ಸಮುದಾಯ ಕೇಂದ್ರಗಳಿವೆ, ಸಮುದಾಯದ ಆಸ್ಪತ್ರೆಗಳಿದೆ. ಇಲ್ಲಿ ಒಬ್ಬರು ಹೆರಿಗೆ ತಜ್ಞರು, ಮಕ್ಕಳ ತಜ್ಞರು ಮತ್ತು ಜನರಲ್ ಫಿಸಿಷಿಯನ್ನು, ರೇಡಿಯಾಲಜಿಸ್ಟ್ಗಳು, ಅನೆಸ್ಥೇಸಿಯಾ ಸ್ಪೆಷಲಿಸ್ಟ್ ಎಲ್ಲರೂ ಇರ್ತಾ ಇದ್ರು ಮತ್ತು ಅಲ್ಲಿ ಹೆರಿಗೆ ಆಗ್ತಾ ಇತ್ತು. ಆದರೆ ಕಳೆದ ಕೆಲವು ದಿವಸಗಳಿಂದ 30ಕ್ಕೂ ಕಡಿಮೆ ಅಂದ್ರೆ ಒಂದು ತಿಂಗಳಲ್ಲಿ 30ಕ್ಕಿಂತ ಕಡಿಮೆ ಹೆರಿಗೆಯಾಗುವಂತಹ ಆಸ್ಪತ್ರೆಗಳ ಒಂದು ಲಿಸ್ಟ್ ಅನ್ನ ಮಾಡಿದ್ದಾರೆ. ಇಷ್ಟು ಫೆಸಿಲಿಟೀಸ್ ಅನ್ನ ಕಡಿಮೆ ಹೆರಿಗೆ ಆಗುವಂತಹ ಆಸ್ಪತ್ರೆಗಳಿಗೆ ನಾವು ವೈದ್ಯಕೀಯ ಸಿಬ್ಬಂದಿಯನ್ನ ನೀಡೋದ್ರಲ್ಲಿ ಅರ್ಥ ಇಲ್ಲ. ಹೀಗಾಗಿ ಈ ಸಿಬ್ಬಂದಿಗಳನ್ನ ನಾವು ಎತ್ತಂಗಡಿ ಮಾಡಿ ತಾಲೂಕು ಆಸ್ಪತ್ರೆಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಿ ಅಲ್ಲಿಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ಮತ್ತು ಎಲ್ಲಿ ಹೆಚ್ಚು ಸದುಪಯೋಗ ಆಗುತ್ತೆ, ಎಲ್ಲಿ ಹೆಚ್ಚು ಹೆರಿಗೆಗಳಾಗುತ್ತೆ, ಎಲ್ಲಿ ಹೆಚ್ಚು ಮಕ್ಕಳ ತಜ್ಞರಿಗೆ ಡಿಮ್ಯಾಂಡ್ ಇದೆ ಅಲ್ಲಿ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುವ ಒತ್ತಡವನ್ನು ಕಡಿಮೆ ಮಾಡುವಂತಹ ಪ್ರಯತ್ನ ಕೈ ಹಾಕಿದೆ. ಆದರೆ ಮತ್ತೊಂದು ಕಡೆ 270 ಸಮುದಾಯ ಆರೋಗ್ಯ ಕೇಂದ್ರಗಳು ರಾಜ್ಯದಲ್ಲಿದೆ. ಇದರಲ್ಲಿ 230ಕ್ಕೂ ಹೆಚ್ಚು ಸಮುದಾಯದ ಆರೋಗ್ಯ ಕೇಂದ್ರಗಳು ಒಂದು ತಿಂಗಳಲ್ಲಿ 30ಕ್ಕಿಂತ ಕಡಿಮೆ ಹೆರಿಗೆಗಳಾಗುತ್ತೆ. ಆದರೆ ಇಲ್ಲಿ ತಾಯಂದಿರು ಬೇರೆ ಬೇರೆ ಸಮಸ್ಯೆಗಳಿಗೆ ಹೋಗ್ತಾ ಇರ್ತಾರೆ, ಜನರಲ್ ಚೆಕಪ್ಗಳಿಗೆ ಹೋಗ್ತಾ ಇರ್ತಾರೆ, ಮಕ್ಕಳ ಸಮಸ್ಯೆಗಳಿಗೆ ಹೋಗ್ತಾ ಇರ್ತಾರೆ, ಜನರಲ್ ಫಿಸಿಷಿಯನ್ ಹತ್ರ ಹೋಗ್ತಾ ಇರ್ತಾರೆ. ಆದರೆ ಇಂತಹ ಫಿಸಿಷಿಯನ್ಸ್ಗಳನ್ನ ಮತ್ತು ಪ್ರಸೂತಿ ತಜ್ಞರನ್ನ ನೀವು ಒಂದೊಮ್ಮೆ ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರೆ ಇವರು ಸಮುದಾಯದ ಆಸ್ಪತ್ರೆಗಳನ್ನ ಬಿಟ್ಟು ತಾಲೂಕು ಆಸ್ಪತ್ರೆಗಳು ಹೋಗುವಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ವೈದ್ಯ ಸಚಿವರು ಹೇಳ್ತಾ ಇದ್ದಾರೆ ನಾವು ಇಬ್ರು MBBS ಡಾಕ್ಟರ್ಗಳನ್ನ ಹಾಕ್ತೀವಿ ಅಂತ ಹೇಳಿ. ಆದ್ರೆ ಅಲ್ಲಿ ಸಂಬಂಧಪಟ್ಟಂತ ಜನರಲ್ ಫಿಸಿಷಿಯನ್ಸ್ ಆಗಿರ್ಬೋದು ಅಥವಾ ತಾಯಂದಿರಿಗೆ ಜನರಲ್ ರೂಟೀನ್ ಚೆಕಪ್ಗಳು ಇರುತ್ತೆ, ಅವರು ಪ್ರತಿ ಬಾರಿ ಕೂಡ ತಾಲೂಕು ಮಟ್ಟದ ಆಸ್ಪತ್ರೆಗಳಿಗೆ ಹೋಗೋಕೆ ಆಗೋದಿಲ್ಲ. ಹೀಗಾಗಿ ನಿಯರ್ ಬೈ ಹತ್ತಿರದಲ್ಲಿರುವಂತಹ ಸಮುದಾಯದ ಆಸ್ಪತ್ರೆಗಳಿಗೆ ಹೋಗಿ ತಮ್ಮ ಡೈಲಿ ಚೆಕಪ್ಗಳನ್ನ ಮಾಡಿಸ್ಕೊಳ್ತಾ ಇರ್ತಾರೆ. ಹೆರಿಗೆಗಳಿಗೆ ತಾಲೂಕು ಆಸ್ಪತ್ರೆನೋ ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಗ್ತಾ ಇರ್ತಾರೆ. ಅದಕ್ಕೂ ಕೂಡ ಈಗ ಕೊಂಚ ಪ್ರಮಾಣದಲ್ಲಿ ಸಮಸ್ಯೆ ಆಗುವ ಸಾಧ್ಯತೆಗಳಿದೆ. ಹೀಗಾಗಿ ಆರೋಗ್ಯ ಸಚಿವರು ಇದನ್ನ ಬ್ಯಾಲೆನ್ಸ್ ಮಾಡುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆಗಳನ್ನ, ಜಿಲ್ಲಾ ಮಟ್ಟದ ಆಸ್ಪತ್ರೆಗಳನ್ನ, ಡಿಮ್ಯಾಂಡಬಲ್ ಆಸ್ಪತ್ರೆಗಳನ್ನ ಸಮರ್ಥವಾಗಿ ನಿಭಾಯಿಸೋದು 24/7 ಅಲ್ಲಿ ನಿಭಾಯಿಸುವ ದೃಷ್ಟಿಕೋನದಲ್ಲಿ ಸಮುದಾಯದ ಆಸ್ಪತ್ರೆಗಳನ್ನ ಎಲ್ಲೋ ಒಂದು ಕಡೆ ಕಡೆಗಣಿಸೋದಕ್ಕೆ ಮುಂದಾದ್ರ ಅನ್ನೋಂಥದ್ದು ಕೂಡ ರೋಗಿಗಳ ಮತ್ತು ಜನರ ಒಂದು ಏನೋ ಸಮಸ್ಯೆ ಆಗಿರೋದು, ಆತಂಕ ಕೂಡ ಕಾರಣ ಆಗಿರುತ್ತದೆ. ಹೀಗಾಗಿ ಆರೋಗ್ಯ ಇಲಾಖೆ ಈ ಬಗ್ಗೆ ಕೂಡ ಕೊಂಚ ಎಚ್ಚರಿಕೆ ವಹಿಸ್ಕೋಬೇಕು. ಸಮುದಾಯದ ಆಸ್ಪತ್ರೆಗಳನ್ನು ಕೂಡ ತೀರಾ ನಿರ್ಲಕ್ಷ್ಯ ವಹಿಸಬಾರದು ಅನ್ನೋದು ಕೂಡ ಜನರ ಅಭಿಪ್ರಾಯ ಆಗಿರುವಂತದ್ದು. ಮಧುಶ್ರೀ, ಓಕೆ, ಥ್ಯಾಂಕ್ ಯು ವಿನಯ್ ಮಾಹಿತಿಗಾಗಿ.